ಬಹುಶಃ ಸಿದ್ದರಾಮಯ್ಯನವರು ಅಧಿಕಾರದಿಂದ ನಿರ್ಗಮಿಸಿದ ಮೇಲೆ ಚರಿತ್ರೆಯ ಪುಟಗಳಲ್ಲಿ ಒಂದು ಕಪ್ಪು ವಾಕ್ಯವಾಗಿ ಒಂದು ಉಳಿಯೋದು ಯಾವುದು ಅಂದರೆ, ಯಾರನ್ನು ಮೆಚ್ಚಿಸಲು ಅಕ್ರಮವನ್ನು ಸಕ್ರಮ ಮಾಡಲು ಹೋಗಿ ತಮ್ಮ ಆಡಳಿತ ಅವಧಿಯಲ್ಲಿ ತೆಗೆದುಕೊಂಡ ಅತ್ಯಂತ ಒಂದು ದುಷ್ಟ ಕೆಟ್ಟ ಆಡಳಿತಾತ್ಮಕ ನಿರ್ಧಾರ, ರಾಜಕೀಯ ಕಾರಣಗಳಿಗೋಸ್ಕರ ಕಾಂಗ್ರೆಸ್ ಹೈಕಮಾಂಡ್ ಒತ್ತಡಕ್ಕೆ ಮಣಿತಾ ಅಂದರೆ ಮಣಿತಾ ಇಲ್ಲ, ಮಣಿದಿದೆ. ಅಧಿಕಾರ ಎಂಬಂತಹ ಕುರ್ಚಿಯನ್ನು ಹಿಡಿದಿಟ್ಟುಕೊಳ್ಳಲು ಮತ್ತು ಹೈಕಮಾಂಡನ್ನು ಮೆಚ್ಚಿಸಿಕೊಳ್ಳಲು ಕೆ.ಸಿ. ವೇಣುಗೋಪಾಲ್ ಎಂಬ ಒಬ್ಬ ಆರ್ಡಿನರಿ ವ್ಯಕ್ತಿ, ಹಿ ಮೇ ಬಿ MP ಆರ್ ಜನರಲ್ ಸೆಕ್ರೆಟರಿ, ಕರ್ನಾಟಕದ ಆಡಳಿತದ ಮಟ್ಟಿಗೆ ಹಿ ಈಸ್ ನೋ ಬಡಿ. ಡಿ ಕೆ ಶಿವಕುಮಾರ್ ಹೇಳಿದಂಗೆ ಅವ್ರಿಗೆ ಹಕ್ಕಿದೆ ಅಂದರೆ ಅವ್ರಿಗೆ ಹಕ್ಕಿಲ್ಲ. ಮಿಸ್ಟರ್ ಡಿ ಕೆ ಶಿವಕುಮಾರ್ ಯಾಕಿಲ್ಲ ಅಂತ ಮುಂದೆ ಹೇಳ್ತೀನಿ. ಅವ್ರಿಗೆ ಹಕ್ಕಿಲ್ಲ. ಡೋಂಟ್ ಟ್ರೈ ಟು ಡಿಫೆಂಡ್, ಬಿಕಾಸ್ ಅವರು ನಿಮ್ಮನ್ನು CM ಮಾಡೋದ್ರಲ್ಲಿ ಪಾತ್ರ ಇರಬಹುದು, ಅದು ನಿಮ್ಮ ಹಣೆ ಬರಹ ರಾಜಕಾರಣಕ್ಕೆ. ಶೇಮ್ ಆನ್ ದಿ CM ಆ್ಯಂಡ್ ಡೆಪ್ಯೂಟಿ CM ಫಾರ್ ಡಿಫೆಂಡಿಂಗ್ ದಿಸ್ ಪೊಲಿಟಿಕಲ್ ಡಿಸಿಷನ್ ಅನ್ನು ಅಡ್ಮಿನಿಸ್ಟ್ರೇಟಿವ್ಲಿ. ಭಾಳ ಕೆಟ್ಟ ಪರಂಪರೆಗೆ ಇವತ್ತು ನಾಂದಿ ಹಾಡಿದ್ದೀರಿ. ಇದನ್ನು ಅನುಭವಿಸಬೇಕಾಗಿ ಬರುತ್ತೆ ಮುಂದಿನ ದಿನಗಳಲ್ಲಿ. ನಿಮ್ಮ ಸರ್ಕಾರ ಗೊತ್ತಿಲ್ಲ, ಬೇರೆ ಸರ್ಕಾರನೂ ಮಾಡತ್ತೆ ಅಂತ ಕಾಣುತ್ತೆ. ಕಾರಣ ನಾಳೆ ಬೇರೆ ಹಿಂದೂಗಳ ಕಡೆ ಆದಾಗ ಅವರು ಮಾಡ್ತಾರದನ್ನು, ಆಗ ನೀವು ಅದೇನು ಬಡ್ಕೋತಿರೋ ಬಡ್ಕೊಳ್ಳಿ ಹೋಗಿ ಕಾಂಗ್ರೆಸ್ನವರು. ಅಷ್ಟೇ ಆಗಿರೋದೀಗ ಕತೆ ಇಲ್ಲಿ. ದಟ್ ಶೋಸ್ ವಾಟ್ ಅ ವೀಕ್ ಅಡ್ಮಿನಿಸ್ಟ್ರೇಟಿವ್ ಹೆಡ್ ಇದ್ದಾರೆ ಈ ರಾಜ್ಯಕ್ಕೆ. ಪೊಲಿಟಿಕಲ್ ಸಿದ್ದರಾಮಯ್ಯ ಇಷ್ಟು ವೀಕ್ ಆಗಬಾರ್ದಾಗಿತ್ತು. ಹಿ ಶುಡ್ ಹ್ಯಾವ್ ಟೋಲ್ಡ್ ವೇಣುಗೋಪಾಲ್, ಐ ಆಮ್ ಸಾರಿ. ಇದು ರೆಗ್ಯುಲರ್ ಆಗಿ ನಡೆದಿರುವಂತಹ ಇದು ಕಾರ್ಯಕ್ರಮ ಅಷ್ಟೇ. ಇದಕ್ಕೂ ನಿಮಗೂ ಸಂಬಂಧವಿಲ್ಲ. ಅಲ್ಲೆಲ್ಲೋ ಮುಸ್ಲಿಮರ ಓಟಿಗೆ ನಾಲ್ಗೆ ಚಾಚ್ಕೊಂಡು ಜೊಲ್ಲನ್ನು ಸೋರಿಸ್ಕೊಂಡು ನಿಂತಿರುವಂಥ ವೇಣುಗೋಪಾಲ್ ಹೇಳಿದ್ರೆ, ಇಲ್ಲಿ ನೀವು ಅದನ್ನು ತೀರ್ಥ ಪ್ರಸಾದದಂತೆ ಸ್ವೀಕಾರ ಮಾಡಿದ್ರೆ ನಿಮ್ಮಿಬ್ಬರಿಗೂ ಮರ್ಯಾದೆ ಅನ್ನೋದಿದೆಯಾ? ಆಲ್ ರೈಟ್, ಪ್ರವಾಹ ಬಂದು ಮನೆ ಕುಸಿದ್ರೆ ಕೇರಳದಲ್ಲಿ ಯೋಗ್ಯತೆ ಇಲ್ಲದ ಆ ಸರ್ಕಾರಕ್ಕೆ ನಮ್ಮ ಸರ್ಕಾರದಿಂದ ಮನೆ ಕಟ್ಟಿಕೊಡಿ ಎಂದು ಕೇಳುವ ಒಂದು ರೀತಿ ದಯನೀಯ ಸ್ಥಿತಿ ಕಾಂಗ್ರೆಸ್ನ ವೇಣುಗೋಪಾಲ್ ಅಂಡ್ ಟೀಮ್ದು. ಕೇರಳದಲ್ಲಿ ಆನೆ ತುಳಿದು ಸತ್ರೆ ಆನೆ ಯಾಕೆ ಬಂದಿತ್ತು ಪರಿಹಾರ ಕೊಡಿ ಅಂತ ಒಂದು ರೀತಿ ಭಿಕ್ಷೆ ಬೇಡುವ ರೀತಿಯಲ್ಲಿ ಕೇಳುವ ದಯನೀಯ ಸ್ಥಿತಿ ಕೇರಳದ ರಾಜಕಾರಣಿಗಳಿದ್ದು, ಪರ್ಟಿಕ್ಯುಲರ್ಲಿ ಕಾಂಗ್ರೆಸ್. ಮಾತೆತ್ತಿದ್ರೆ ಮಾನವೀಯ ಅಸ್ತ್ರ. ಕೇರಳದಲ್ಲಿ ಏನೇ ಆದರೂ ಕರ್ನಾಟಕದವ್ರು ಸಹಾಯ ಮಾಡಬೇಕು. ಸಹಾಯ ಕೇಳೋದು ಬೇರೆ, ಅಧಿಕಾರಯುತವಾಗಿ ದಿಸ್ ಈಸ್ ವರ್ಚುಯಲಿ ಎ ಹೈಕಮಾಂಡ್ ನಲ್ಲಿ ಅಧಿಕಾರದಲ್ಲಿರುವ ಒಂದು ರಾಜ್ಯದ ಕೆಲವು ವ್ಯಕ್ತಿಗಳು ಕರ್ನಾಟಕವನ್ನು ಬ್ಲ್ಯಾಕ್ ಮೇಲ್ ಮಾಡಿರುವ ದಿನ ಇದು. ದೀಸ್ ಆರ್ ಆಲ್ ಬ್ಲ್ಯಾಕ್ ಮೇಲರ್ಸ್ ಇವ್ರುಗಳು. ಆ ಬ್ಲ್ಯಾಕ್ ಮೇಲರ್ಗಳಿಗೆ ಬೆಳ್ಳಂಬೆಳಿಗ್ಗೆನೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೋಗಿ ಬಲಿಯಾಗಿದ್ದಾರೆ ಅಷ್ಟೇ. ನಥಿಂಗ್ ಬಟ್ ಬ್ಲ್ಯಾಕ್ ಮೇಲಿಂಗ್ ಇದು, ಇನ್ನೇನೂ ಇಲ್ಲ ಇದರಲ್ಲಿ. ಇನ್ನು ಅಕ್ರಮದಾರರಿಗೆ ಈಗ ಪರ್ಯಾಯ ಸೂರಿನ ಭಾಗ್ಯವನ್ನು ಕೊಡಬೇಕು ಅನ್ನೋದು ಇವರ ನಿರ್ಧಾರ ಅಂತೆ, ವಿಚ್ ಈಸ್ ಅಟ್ರಾಷಿಯಸ್ಲಿ ರಾಂಗ್, ಮಸ್ಟ್ ಬಿ ಚಾಲೆಂಜ್ಡ್ ಇನ್ ಹೈಕೋರ್ಟ್. ಇದು ಚಾಲೆಂಜ್ ಆಗಲೇಬೇಕು, ಇತ್ಯರ್ಥ ಆಗುವವರೆಗೆ ಕೊಡಕೂಡದು. ಹೊಸ ವರ್ಷದೊಳಗೆ ಕೊಡಬೇಕು ಅನ್ನೋದು ಕೊಡಕೂಡದು, ನಾಳೆನೇ ಅರ್ಜಿ ಮೂವ್ ಮಾಡಬೇಕು. ಇತ್ಯರ್ಥ ಆಗುವವರೆಗೆ ಕೊಡಕೂಡದು. ದೇರ್ ಶುಡ್ ಬಿ ಎ ಸ್ಟೇ, ದೇರ್ ಶುಡ್ ಬಿ ಎ ಜುಡಿಷಿಯಲ್ ಇಂಟರ್ವೆನ್ಷನ್. ಬಿಕಾಸ್ ಬೆನ್ನುಮೂಳೆ ಇಲ್ಲದ ರಾಜ್ಯ ಸರ್ಕಾರ ನಿಮ್ಮ ತಾತನ ಮನೆ ಆಸ್ತಿ ಅನ್ನೋ ಥರ ತೀರ್ಮಾನ ತಗೊಳ್ಳುವಾಗ ರಾಜ್ಯದ ವಿಚಾರದಲ್ಲಿ ವಿ ಹ್ಯಾವ್ ಟು ಚಾಲೆಂಜ್ ಯು. ವೇರ್ ಎಲ್ಸ್ ವಿ ಗೋ? ಇನ್ನೆಲ್ಲಿ ಹೋಗೋಕ್ಕಾಗತ್ತೆ? ನೀವಂತೂ ಕೇಳಿಸ್ಕೊಳ್ಳಲ್ಲ. ಬಿಕಾಸ್ ನೀವು ವೇಣುಗೋಪಾಲ್ ಎಂಬ ಕೃಪೆಗೆ ಕಾಯ್ಕೊಂಡು ಕೂತಿರುವಂತಹ ಭಕ್ತಗಣ ನಿಮ್ಮದು. ಹಾಗಾಗಿ ನೀವು ದಿಸ್ ಹ್ಯಾಸ್ ಟು ಬಿ ಚಾಲೆಂಜ್ಡ್. ಇದು ರಾಜಕೀಯ ಕಾರಣ ಅಲ್ಲ ನಾನು ಮಾತಾಡ್ತಿರೋದು. ಅಲ್ಲಿ ಮುಸ್ಲಿಮರಿದ್ದಾರೋ, ಹಿಂದೂ ಇದ್ದಾರೋ, ಪರಿಶಿಷ್ಟ ಜಾತಿ ಇದ್ದಾರೋ, ಬ್ರಾಹ್ಮಣರಿದ್ದಾರೋ, ಒಕ್ಕಲಿಗರಿದ್ದಾರೋ, ಕುರುಬರಿದ್ದಾರೋ ಅಲ್ಲ ನಾನು ಕೇಳ್ತಿರೋದು. ಪರ್ ಸೆ ಅಡ್ಮಿನಿಸ್ಟ್ರೇಟಿವ್ಲಿ ಎನ್ ಅಟ್ರಾಷಿಯಸ್ಲಿ ರಾಂಗ್ ಡಿಸಿಷನ್, ಅದಕ್ಕೆ ಹೇಳ್ತಿರೋದು ಇದನ್ನು. ಎಸ್. ಇನ್ನು ಕರ್ನಾಟಕ ಸರ್ಕಾರ ಕೋಗಿಲು ಲೇಔಟ್ ಅಕ್ರಮಕ್ಕೆ ಬೈಯಪ್ಪನಹಳ್ಳಿ ಬಳಿ ಸಕ್ರಮ ಮಾಡಕ್ಕೆ ಹೊರಟಿದೆಯಂತೆ. ಮಾನವೀಯತೆ ನೋ, ಮಾನವೀಯತೆ ದೃಷ್ಟಿ ಸೆಲೆಕ್ಟಿವ್ ಆಗಕ್ಕಾಗಲ್ಲ ಮಿಸ್ಟರ್ ಸಿದ್ದರಾಮಯ್ಯ ಅವರೇ, ಆಗಲ್ಲ. ಹಾಗಿದ್ರೆ ಎಲೆಕ್ಷನ್ ಟೈಮಲ್ಲಿ ಮಾತು ಕೊಟ್ಟುಬಿಟ್ಟೆ ಅಂತಂದುಬಿಟ್ಟು ಬೇಕಾಗಿದ್ದ ಕಡೆ ನಾನು ಜಮೀನನ್ನು ವಶಪಡಿಸ್ಕೊಳ್ಳೋ ಅಧಿಸೂಚನೆಗಳನ್ನು ಹಿಂದಕ್ಕೆ ಪಡಿತೀನಿ. ಯಾರೋ ವೇಣುಗೋಪಾಲ್ ಎಂಬ ವ್ಯಕ್ತಿ, ಯಾರೋ ವೇಣುಗೋಪಾಲ್, ನನಗೆ ಸಂಬಂಧ ಇಲ್ಲ. ಹಿ ಮೇ ಬಿ ಯುವರ್ ಜನರಲ್ ಸೆಕ್ರೆಟರಿ, ಫಾರ್ ಮೀ ಹಿ ಈಸ್ ನಥಿಂಗ್. ಹಿ ಈಸ್ ಎ ಸಿಟಿಸನ್ ಆಫ್ ಇಂಡಿಯಾ ಅಷ್ಟೇ, ಗೌರವಾನ್ವಿತ ಭಾರತದ ಪ್ರಜೆ ಅಷ್ಟೇ. ಹಿ ಈಸ್ ಫಾರ್ ಮೀ ನಥಿಂಗ್. ಹಿ ಈಸ್ MP ಟು ಕೇರಳ, ನನಗಲ್ಲ. ಜನರಲ್ ಸೆಕ್ರೆಟರಿ ಟು ಕಾಂಗ್ರೆಸ್ ಪಾರ್ಟಿ, ಕರ್ನಾಟಕಕ್ಕಲ್ಲ. ಹಾಗಾಗಿ ಫಾರ್ ಮೀ ಹಿ ಈಸ್ ನಥಿಂಗ್. ಯಾರೋ ವೇಣುಗೋಪಾಲ್ ಎಂಬ ವ್ಯಕ್ತಿಗೆ ಬಲಿಯಾಗಿ ನೀವು ಮಾನವೀಯತೆ ದೃಷ್ಟಿಯಲ್ಲಿ ಕೊಡ್ತೀವಿ ಅಂತ ಹೇಳ್ತಿದ್ದೀರಲ್ಲ, ಹೂಸ್ ಪ್ರಾಪರ್ಟಿ? ನಿಮ್ಮ ಮನೆ ಆಸ್ತಿನ ಸಿದ್ದರಾಮಯ್ಯನವ್ರದ್ದು? ಇಸ್ ಇಟ್ ಯುವರ್ ಫ್ಯಾಮಿಲೀಸ್ ಪ್ರಾಪರ್ಟಿ? ನಿಮ್ಮ ಮನೆಯದೇ ಆಸ್ತಿ ಕೊಡಿ, ಯಾರು ಬೇಡ ಅಂದಿರೋರು?
ಡಿ ಕೆ ಶಿವಕುಮಾರ್ ನಿಮ್ಮ ಹತ್ರ ಇರೋದು ಯಾವ್ದಾದ್ರು ಜಮೀನು ಇದ್ರೆ ನೀವೇ ಬಿಟ್ಕೊಟ್ಬಿಡಿ. ಯಾರು ಬೇಡ ಅಂದಿರೋರು ವೇಣುಗೋಪಾಲನ ಮೆಚ್ಚಿಸಲು? ಅಲ್ಲೇ ತೋರಿಸಿ ಮಾನವೀಯತೆ. ಮಾನವೀಯತೆ, ಉದಾರತೆ, ದಾನ, ಧರ್ಮ, ಶೃಕ್ ಅನ್ನೋ ಕರುಳಿನ ಬುದ್ಧಿ ಎಲ್ಲ ತೋರಿಸಿ. ಡಿ ಕೆ ಶಿವಕುಮಾರ್, ವೈ ಡೋಂಟ್ ಯು ಗಿವ್ ಯುವರ್ ಲ್ಯಾಂಡ್? ಗಿವ್ ಇಟ್. ಇದ್ರೆ ನಂಗೆ ಗೊತ್ತಿಲ್ಲ ಇದೆಯೋ ಇಲ್ವಾ ಪಾಪ ನಿಮ್ಮ ಹತ್ರ, ಕೊಡಿ. ಕೊಡಕ್ಕಾಗಲ್ಲ. ಬೇಡ, ಡಿ ಕೆ ನೀವು ಸಿದ್ದರಾಮಯ್ಯನೇ ಕೊಡಿ. ಇನ್ಯಾರದ್ದು ಆಸ್ತಿನ ಮಾನವೀಯತೆಯಲ್ಲಿ ಕೊಡೋಕ್ಕೆ ನೀವು ಒಬ್ಬರೇ ಬೇಕೇನ್ರಿ? ಯಾರದ್ರಿ ಆಸ್ತಿ ಅದು? ನಿಮ್ಮ ಮನೆ ಆಸ್ತಿನ ಇಬ್ಬರದ್ದುವೆ? ನೋ, ದಿಸ್ ಇಸ್ ವೆರಿ ಸ್ಯಾಡ್ ಅಂಡ್ ಬ್ಯಾಡ್, ವೆರಿ ಸ್ಯಾಡ್. ಯಾರು ಒಪ್ಪುವಂಥ ವಿಷಯ. ಹಾಂ, ಇನ್ನು ನಾಳಿದ್ದು ಜಿಲ್ಲಾಧಿಕಾರಿಗಳು GP ಅಧಿಕಾರಿಗಳು ಪರಿಶೀಲನೆ ಮಾಡಿ ಅರ್ಹರ ಪಟ್ಟಿಗಳು. ಯಾರು ಅರ್ಹರು? ಹೂ ಆರ್ ದೇ? ಅವ್ರು ಯಾರವರು? ಅದನ್ನು ಬಿಡುಗಡೆ ಮಾಡಬೇಕಾ ಪಟ್ಟಿನ? ಯಾವ ಮಾನದಂಡ? ಸಾರ್ವಜನಿಕ ಸ್ಕ್ರೂಟನಿಗೆ ಒಳಗಾಗಬೇಕಾ ಪಟ್ಟಿ? ಅದ್ರಲ್ಲಿ ಭಾರತದವ್ರು ಇದ್ದಾರೋ, ಬಾಂಗ್ಲಾದೇಶದವ್ರು ಇದ್ದಾರೋ, ರೋಹಿಂಗ್ಯಾಗಳಿದ್ದಾರೋ, ಪಾಕಿಸ್ತಾನದವ್ರು ಇದ್ದಾರೋ, ಅಥವಾ ಉತ್ತರ ಪ್ರದೇಶದವನಿದ್ದಾನೋ, ಅಥವಾ ಮಹಾರಾಷ್ಟ್ರನಿದ್ದಾನೋ, ಯಾವನವನು ಗೊತ್ತಾಗ್ಬೇಕು ನನಗೆ. ಈ ರಾಜ್ಯದ ಆಸ್ತಿಯನ್ನು ಪುಕ್ಕಟ್ಟೆ ಕೊಡೋಕ್ಕೆ, ನಿಮ್ಮ ಮನೆ ಆಸ್ತಿ ಅಲ್ಲ, ಅದನ್ನು ತೆಗೆದು ಬಿಸಾಕ್ಬಿಡಕ್ಕೆ ನೀವು ಇಲ್ಲಿ ಪಟ್ಟಿ ಮಾಡ್ಬಿಟ್ಟು ಕೊಟ್ಬಿಡೋಕ್ಕೆ. ನೀವೇನು ದೇವರ ಪಟ್ಟಿ ಮಾಡಿಬಿಟ್ಟು ಎಸೆಯೋಕ್ಕೆ? ನೋ, ಆ ಪಟ್ಟಿ ಒಪ್ಪಲ್ಲ, ಪಬ್ಲಿಷ್ ಆಗಬೇಕಾ ಪಟ್ಟಿ. ಫಲಾನುಭವಿಗಳು ಯಾರು? ಯಾವ ಮಾನದಂಡದಲ್ಲಿ ಫಲಾನುಭವಿಗಳನ್ನು ಸೆಲೆಕ್ಟ್ ಮಾಡಿದ್ದೀರಿ? ಬರಬೇಕದು. ಆಮೇಲೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ತಾರಂತೆ ಯಾವುದೋ ಇದರಲ್ಲಿ. ತಹಸೀಲ್ದಾರ್ ಶಿರಸ್ತಿದಾರ್ಗೆ ಗೊತ್ತಿಲ್ಲದೆ ಅಕ್ರಮವಾಸ ಆಗಲ್ಲ, ಹಾಗಾಗಿ ಅವ್ರ ವಿರುದ್ಧ ಕ್ರಮ ತಗೋತೀವಿ. ತಹಸೀಲ್ದಾರು ಮತ್ತು ಶಿರಸ್ತಿದಾರ್ಗೆ ಗೊತ್ತಿಲ್ಲದೆ ಆ ಜಾಗದಲ್ಲಿ ಆಗಲ್ಲ. ಫೇರ್ ಎನಫ್, ಪರ್ಫೆಕ್ಟ್ ಮಿಸ್ಟರ್ ಚೀಫ್ ಮಿನಿಸ್ಟರ್. ನಿಮ್ಮ MLA ಗೊತ್ತಿಲ್ಲದೆ ಆಗಲ್ವಾ? ಆಗತ್ತಾ? ಓಟ್ ಕೇಳಕ್ಕೆ ಹೋಗೋ ಗೊತ್ತಿಲ್ಲ. ಹೂ ಇಸ್ ಯುವರ್ MLA ಅಲ್ಲಿ? ಯಾರಲ್ಲಿ MLA? ಇವರು ಕೃಷ್ಣ ಬೈರೇಗೌಡ ಅವರು. ಈಸ್ ಈ ನಾಟ್ ರೆವಿನ್ಯೂ ಮಿನಿಸ್ಟರ್? ರೆವಿನ್ಯೂ ಮಿನಿಸ್ಟರ್ ಕಾನ್ಸ್ಟಿಟ್ಯೂಯೆನ್ಸಿಲಿ ರೆವಿನ್ಯೂ ಮಿನಿಸ್ಟರ್ ಆಗ MLA ಅಂತಾನೆ ಇಟ್ಕೊಳ್ಳೋಣ, ಅಥವಾ ಮಿನಿಸ್ಟ್ರು ಅದಾಗತ್ತೆ. ಹಾಗಾದ್ರೆ MLA ಮೇಲೆ ಬೇಡವಾ? ಟೆಲ್ ಯುವರ್ ವೇಣುಗೋಪಾಲ್, ಗೋ ಅಂಡ್ ಟೆಲ್ ಹಿಮ್ ವಾಟ್ ಸಾರ್ಟ್ ಆಫ್ ಎ ರೆವಿನ್ಯೂ ಮಿನಿಸ್ಟರ್ ಯು ಹ್ಯಾವ್ ಹಂಗಾರೆ ಅಂತ. ಅದ್ಯಾಕೆ ರೆವಿನ್ಯೂ ಮಿನಿಸ್ಟರ್ ಮೇಲಿಲ್ಲ? ಶಿರಸ್ತಿದಾರ್ ಮೇಲೆ ಯಾಕೆ? ಯಾವುದೇ ಪ್ರಕರಣ ಬರಲಿ ಅಧಿಕಾರಿಗಳನ್ನ ಎಲ್ಲ ಮೈಗೆ ಎಣ್ಣೆ ಹಾಕ್ಕೊಂಡು ಮಕ ಕೊಟ್ಟು ಮಾತಾಡೋಕ್ಕೆ ಯೋಗ್ಯತೆ ಇಲ್ಲ ಯಾರಿಗೂ. ಇವರು ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ರ ವಿಚಾರದಲ್ಲಿ ಗೊತ್ತಿದೆ, ನಾವು ಏನು ಮಾತಾಡಿದ್ರು ಅದನ್ನ ಮಖಕ್ಕೆ ಬಡ್ಕೊಳತ್ತೆ ಅಂತ. 2 ದಿನಕ್ಕಷ್ಟೇ ಅದಕ್ಕೆ ಹೆಂಗೋ ತಪ್ಪಿಸ್ಬಿಟ್ರೆ ಆಯಿತು ಅಂತ ತಪ್ಸಕ್ಕೆ ಟ್ರೈ ಮಾಡ್ತಿರೋಂಥ ಡ್ರಾಮಾ ಮಾಸ್ಟರ್ಗಳು. ವೇರ್ ಈಸ್ ಯುವರ್ ರೆವಿನ್ಯೂ ಮಿನಿಸ್ಟರ್? ಹೂ ಈಸ್ MLA ಆಫ್ ದಿ ಏರಿಯಾ? ಬರೀ ರೆವಿನ್ಯೂ ಮಿನಿಸ್ಟರ್ ಆಗಿದ್ದಿದ್ರು ಓಕೆ. ಎಲ್ಲಿ? ವೇರ್ ಇಸ್ ಹಿ? ಹೌ ಡಿಡ್ ಇಟ್ ಹ್ಯಾಪನ್ ವಿತೌಟ್ ಎನ್ MLA ನಾಲೆಡ್ಜ್? ಎಲ್ಲ ಒಂದು ಮನೆ 30-40 ಒಂದು ಫ್ಲೋರು. ಅಂದರೆ MLA ಏನು ಕೋಲ್ ಹಿಡ್ಕೊಂಡು ದಿನ ಬೆಳಗಾರೆ ಪೊಲೀಸ್ ಕೆಲಸ ಮಾಡೋಕ್ಕಾಗತ್ತೆ ಅವರೇ ರೈ ಅಂತ ಅನ್ಬೋದಿತ್ತು. ಹಂಗಲ್ವಲ್ಲ ಇದು? ಹಾಗಾದ್ರೆ ತೆರವು MLA ಗೊತ್ತಿಲ್ಲದೆ ಆಗಿದೆಯಾ? ವೋಟರ್ ID ಸಿಗುತ್ತಂತೆ, ಆಧಾರ್ ಕಾರ್ಡ್ ಸಿಗುತ್ತಂತೆ, ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಸರ್. ಹಾಗಾಗಿ ಅವ್ರ ಮೇಲೆ ಕ್ರಮ ತಗೊಳಕ್ಕಲ್ಲ. ಅದ್ಯಾವುದಕ್ಕೆ ಬೈಯಪ್ಪನಹಳ್ಳಿ KR ಪುರದಲ್ಲಿ ಮಾತಿತ್ರ ಮಳೆ ಬಂದಾಗ ಲೇಔಟ್ ಒಳಗೆ ನೀರು ಬರುತ್ತಲ್ಲ, ಅದ್ಯಾಕೆ ಅಲ್ಲಿ ಯಾಕೆ ಕ್ರಮ ಇಲ್ಲ? ಎಂಥ ಅಯೋಗ್ಯ ಸರ್ಕಾರ ನಿಮ್ಮದು ಅಂತಂದರೆ, ಐ ಆಮ್ ಸೇಯಿಂಗ್ ಇಟ್ ವಿತ್ ಆಲ್ ರೆಸ್ಪಾನ್ಸಿಬಿಲಿಟಿಲಿ ಹೇಳ್ತಾ ಇದ್ದೀನಿ. ಇದು ಅಯೋಗ್ಯ ಸರ್ಕಾರದ ನಿರ್ಧಾರ, ಆಡಳಿತಾತ್ಮಕ ಪೊಲಿಟಿಕಲ್ ರೀಸನ್ಸಿಗೆ. ಎಂಜಲನ್ನು ತಿಂದುಬಿಟ್ಟು ನಾಲ್ಗೆಗೆ ಹೇಸಿಗೆ ಅಂಟಿಸ್ಕೊಂಡು ರಸ್ತೆ ಹಾಕ್ಬಿಟ್ಟು ಗುಂಡಿಗಳನ್ನು ಬೀಳಿಸಿ ಜನ ಬಿದ್ದು ಸತ್ತಾಗ ಪರಿಹಾರ ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ ಇರೋಂಥವರೆಲ್ಲ ಅಧಿಕಾರಕ್ಕೆ ಬರ್ತಾರಂತೆ. ಇಲ್ಲಿ ಅವನು ಅಕ್ರಮವಾಗಿ ರಾಜ್ಯದ ಆಸ್ತಿಗೆ ಬಂದು ಕೂತ್ಕೊಂಡಿದ್ದವನಿಗೆ ಯಾವನೋ ಅಕ್ರಮವಾಗಿ ದಿಲ್ಲಿಯಿಂದ ಪೋಂದೊಡ್ದ ಪುಂಗಿ ಹೊಡೆದ ಅನ್ನೋ ಕಾರಣಕ್ಕೆ ಅದನ್ನು ಸಕ್ರಮಗೊಳಿಸ್ತೀವಲ್ಲ, ನಿಮ್ಮನ್ನು ಏನಂತ ಕರಿಬೇಕು ಹೇಳಿ? ಈ ರಾಜ್ಯದ ಜನ ಏನಂತ ಕರಿಬೇಕು ನಿಮ್ಮಿಬ್ಬರನ್ನು? ಈ ರಾಜ್ಯದ ಜನ, ದಿಸ್ ಇಸ್ ಎಸೆನ್ಷಿಯಲಿ ಎ CM ಆ್ಯಂಡ್ DCM ವರ್ಕ್ ಇದು. ಯಾಕೆ ಅಂದರೆ ನಿಮ್ಮಿಬ್ಬರಿಗೆ ಆ ದುರಾಸೆ ಇರೋದು, ಒಬ್ಬ CM ಉಳ್ಕೋಬೇಕು ಅಂತ, ಇನ್ನೊಬ್ರು ಆಗಬೇಕು ಅಂತ. ಇನ್ನೇನೂ ಇಲ್ಲ ಇದರೊಳಗಡೆ ಅಡಗಿರೋದು. ಆಲ್ ರೈಟ್, 23ರಲ್ಲಿ ಅಲ್ಲಿ ಮನೆ ಇರಲಿಲ್ಲ, 24ರಲ್ಲಿ ಕಟ್ಟಿದ್ದಾರೆ ಅಂತ ಯಾರೋ DC ಹೇಳಿದಾರಂತೆ. ಸ್ಯಾಟ್ 23ರಲ್ಲಿ ಕಟ್ಟಿದಾರೋ 24ರಲ್ಲಿ ಕಟ್ಟಿದಾರೋ, MLA ಅವರೇ ಇದ್ದಾರಲ್ಲ. ಆಮೇಲೆ ಅಲ್ಲಿ ಕಟ್ಟಿರೋ ಮನೆನ ರಾತ್ರೋರಾತ್ರಿ ಕಟ್ಟೋ ಅಂಥ ಮಾಯದ ಮನೆಗಳಾವು. ಮಿನಿಮಮ್ ಅಂದರೆ ಅದಕ್ಕೊಂದು 2-3 ತಿಂಗಳು ಟೈಮ್ ಆಗಿರುತ್ತೆ ಅದನ್ನು ಕಟ್ಟಿಸೋ ಕಷ್ಟನ. ಇಲ್ಲ ಪಕ್ಕಾ ಮನೆಗಳು ಕಟ್ಟಿದಾರಲ್ಲಿ, ಸಾಲಿಡ್ ಬ್ರಿಕ್ಸ್ ತೊಗೊಂಡೋಗಿ ರಾತ್ರೋರಾತ್ರಿ ಅಂತೆ. ಟೇಕ್ ಆ್ಯಕ್ಷನ್ ಆನ್ ದಟ್ ಆಫೀಸರ್. ಹಾಗಾರೀಗ ರಾತ್ರೋರಾತ್ರಿ ಏನು ಮಾಯಾನ? ಈ DCನೇ ಹಂಗಾರ ಒಂದು ಕೆಲಸ ಮಾಡೋಣ, CM ಮಾಡಿಬಿಡಿ, ಮಾಯ ಮಾಡಿಬಿಡ್ಲಿ ರಾಜ್ಯದ ಎಲ್ಲ ಪ್ರಾಬ್ಲಮ್ನೂ. ಹೆಂಗ್ರಿ ರಾತ್ರೋರಾತ್ರಿ ಕಟ್ತಾರೆ? ಇನ್ಫ್ಯಾಕ್ಟ್ ದ DC ಶುಡ್ ಬಿ ಸಸ್ಪೆಂಡೆಡ್ ಹಂಗಾರೆ ರಾತ್ರೋರಾತ್ರಿ ಕಟ್ಟಿದ್ರೆ. ಇನ್ನು DCM ಯಾರೋ ರಾತ್ರೋರಾತ್ರಿ ಕೆಲವು ರಾಜಕೀಯ ಬೆರೆಸ್ತಾ ಇದ್ದಾರೆ. ಯಾರು ಬೆರೆಸಿದ್ದು? ನಾನಾ ಬೆರೆಸಿರೋದು ನಿಮ್ಮ
ಕೈ ಹಿಡ್ಕೊಂಡು ಓಡಾಡ್ತಿದ್ದ ಬ್ರದರ್ ಪಾರ್ಟಿ, ಹೋಗಿ ಅವ್ರನ್ನ ಕೇಳಿ, ನಮ್ಮನ್ನ ಯಾಕೆ ಕೇಳ್ತೀರಿ? ಡಿ ಕೆ ಶಿವಕುಮಾರ್ ಅನುಕೂಲವಾಗಿ ಮಾತಾಡಬೇಡಿ ಎಲ್ಲದರಲ್ಲೂ. ನೀವು ಮೇಕೆದಾಟು ಬಂದಾಗ ಬ್ರದರ್ ಕೇಳಲ್ಲ, ಕಾಂಗ್ರೆಸ್ ಬೇರೆಯವ್ರನ್ನ ಕೇಳ್ತೀನಿ ಏನು, ಇಲ್ಲಿ CPI ಕೇಳಲ್ಲ, ಇನ್ನೊವನ್ನು ಕೇಳ್ತೀನಿ ಅನ್ನೋದು. ಯು ಆರ್ ಟರ್ನಿಂಗ್ ಎನ್ ಅಡ್ಮಿನಿಸ್ಟ್ರೇಟಿವ್ ಬ್ಲಂಡರ್ ಇಂಟು ಎ ಪೊಲಿಟಿಕಲ್ ಡಿಸಿಷನ್ ಎಸ್ಕೇಪ್ ಆಗೋಕ್ಕೆ, ಅಷ್ಟೇ, ಇನ್ನೇನಿಲ್ಲ. BJP ಅವರೆಲ್ಲ ಟೀಕೆ ಮಾಡಿದ್ದಾರೆ, ಕ್ಷಮೆ ಕೇಳಬೇಕು, ಪುನರ್ವಸತಿ ಹೆಂಗೆ ಕೊಡ್ತೀರಿ ಡ್ಯಾಶ್ 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 ಅಂತ ಎಲ್ಲರಿಗೂ. ಯಾರು ವ್ಯಕ್ತಿಗಳು ಅಲ್ಲಿ ಅಕ್ರಮವಾಗಿ ಮಾಡ್ಕೊಂಡಿದ್ರು, ಶೆಡ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು, ವಾಸವಾಗಿದ್ದರು, ಜಿಲ್ಲಾಧಿಕಾರಿಗೆ ಮತ್ತು ಸಂಬಂಧಪಟ್ಟಂತ ಆ ಕಾರ್ಪೊರೇಷನ್ ಕಮಿಷನರು ಅವ್ರಿಗೆ ಹೇಳಿದ್ದೀನಿ, ನಾಳೆ ನಾಳಿದ್ದು ಅದನ್ನೆಲ್ಲ ವೆರಿಫೈ ಮಾಡಿ ಜಿನೈನ್ ವ್ಯಕ್ತಿಗಳಿಗೆ ಪರ್ಯಾಯ ವ್ಯವಸ್ಥೆಯಿಂದ ಮಾಡಿಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಜಿಲ್ಲಾಧಿಕಾರಿ ಮತ್ತು ಕಾರ್ಪೊರೇಷನ್ ಅಧಿಕಾರಿಗಳು ಲಿಸ್ಟ್ ಕೊಡ್ತಾರೆ, ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅವರೆಲ್ಲ ಲಿಸ್ಟ್ ಎಲ್ಲ ಕೊಡ್ತಾರೆ. ಆ ಲಿಸ್ಟಿನ ಆಧಾರದ ಮೇಲೆ ಅವ್ರಿಗೆಲ್ಲರಿಗೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ತೇವೆ. ಈ ವಿಚಾರದ ಬಗ್ಗೆ ನನ್ನ ಜೊತೆನಲ್ಲಿ ಡೆಲ್ಲಿನಲ್ಲಿ KC ವೇಣುಗೋಪಾಲ್ ಅವರು ಕೂಡ ಚರ್ಚೆ ಮಾಡಿದ್ದಾರೆ, DK ಶಿವಕುಮಾರ್ ಜೊತೆಲೂ ಕೂಡ ಚರ್ಚೆ ಮಾಡಿದ್ದಾರೆ. ನಾನು ಅವ್ರಿಗೆ ಹೇಳಿದ್ದೀನಿ ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ ಮಾಡ್ತೀವಿ ಅಂತ. ಕಮ್ಯುನಿಸ್ಟ್ನವರು ರಾಜಕೀಯ ಇಶ್ಯೂ ಮಾಡಿಬಿಟ್ಟಿದ್ದಾರೆ ಇದನ್ನ. ನನ್ ಅದರ್ ದ್ಯಾನ್ ಚೀಫ್ ಮಿನಿಸ್ಟರ್ ಆಫ್ Kerala has made it an issue because the election is coming on humanitarian grounds. We are going to give alternative accommodation to these people. ನಾನು ಹೋಗಿ ಸ್ಪಾಟ್ ನೋಡ್ಕೊಂಡು ಬಂದಿದ್ದೀನಿ. ಇಲ್ಲಿಗಲ್ ಕನ್ಸ್ಟ್ರಕ್ಷನ್ನು ಹಂತವಾಗಿ ಕೆಲವರೆಲ್ಲ ಹಾಕೊಂಡಿದ್ದಾರೆ. ಕೆಲವರು ದುಡ್ಡು ಕಲೆಕ್ಟ್ ಮಾಡಿಬಿಟ್ಟು ಹಾಕಿದ್ದಾರೆ ಅನ್ನೋ ಮಾಹಿತಿ ಕೂಡ ನಮಗಿದೆ. ಕೆಲವು ಮನೆ ಇದ್ರೂ ಕೂಡ ಬಂದು ಕೆಲವು ಸೇರ್ಕೊಂಡಿರ್ತಾರೆ. ಎಲ್ಲರಿಗೂ ಎಲ್ಲೆಲ್ಲೋ ಮನೆಗಳಿರ್ತವೆ, ಉದ್ಯೋಗಕ್ಕೋಸ್ಕರ ಬೆಂಗಳೂರಿಗೆ ಬಂದು ಸೇರ್ಕೊಂಡಿರ್ತಾರೆ. ಕೆಲವರೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಬಾಡಿಗೆ ಅಂತ ಅಂದ್ಬಿಟ್ಟು ಬಂದು ಸೇರ್ಕೊಂಡಿದ್ದಾರೆ. ಅದಕ್ಕೆ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಕೇಸಸ್ ನೋಡ್ಕೊಳ್ಳಿ ಅಂತ ಹೇಳಿದ್ದೀವಿ. ಈ ಈಸ್ ಅವರ್ ಲೀಡರ್, ಈ ಈಸ್ ಅವರ್ ಜನರಲ್ ಸೆಕ್ರೆಟರಿ, ಈ ಹ್ಯಾಸ್ ಆಲ್ ರೈಟ್ಸ್ ಟು ಅಡ್ವೈಸ್ ಅಸ್. ಕೇರಳ ಸರ್ಕಾರ ಕರ್ನಾಟಕವನ್ನ ರೂಲ್ ಮಾಡ್ತಾ ಇದೆಯಾ? ಕರ್ನಾಟಕದ ಜಮೀನುಗಳ ಮೇಲೆ ಕೇರಳ ಸರ್ಕಾರದ ಅಧಿಕಾರ ಇದೆಯಾ? ಕೊಟ್ಟೋರು ಯಾರು? ನೀವ್ಯಾರು? ಕರ್ನಾಟಕದ ನೆಲ ಕೇಳಕ್ಕೆ ನಿಮ್ಗೇನು ಅಧಿಕಾರ ಇದೆ? ಸಿದ್ದರಾಮಯ್ಯ ಹೇಳ್ತಾರೆ ಆಲ್ಟರ್ನೇಟಿವ್. ಪಿಣರಾಯಿ ವಿಜಯನ್ ಅವ್ರಿಗೂ ಇಲ್ಲಿಗೆ ಸಂಬಂಧ ಏನು? ಕಾಂಗ್ರೆಸ್ ಸರ್ಕಾರ ವೀಕೆಸ್ಟ್ ಗವರ್ಮೆಂಟ್. ನೀವು ಯಾರು ಗುಲಾಮರಾದ್ರೂ ಆಗ, ನೀವು ವೇಣುಗೋಪಾಲ್ ಅವರ ಗುಲಾಮರು ಬೇಕಾದ. ನಿನ್ನೆ ಯಾವ್ಯಾವ ಜಾತಿಯವರು ಎಷ್ಟೆಷ್ಟಿದ್ದಾರೆ ಅನ್ನೋ ಲಿಸ್ಟು ಕೂಡ ತಗೊಂಡಿದ್ದಾರೆ ಸರ್. ಜಾತಿ ಆಧಾರ ಮೇಲೆ ನಾವು ಕೊಡಲ್ಲ ಅಂತ ಹೇಳ್ತಾರೆ, ಮೇಲ್ನೋಟಕ್ಕೆ ಅದು ಲಿಸ್ಟ್ ತಗೊಂಡಿದ್ದಾರೆ. ಸುಳ್ಳುಗಾರರು, ಅಧಿಕಾರದ ಲಾಲಸೆಗೆ ಬಿದ್ದಿರುವಂತಹ ಸ್ವಾರ್ಥಿಗಳು. ಇನ್ನೇನು ಮಾಡ್ತೀರಿ? ಇದೇ ಮಾಡೋದು ನೀವು. ದಿಸ್ ಇಸ್ ಒನ್ ಬ್ಯಾಡೆಸ್ಟ್ ಡಿಸಿಷನ್ ನಾನು ನೋಡಿರೋದು. ಆಲ್ ರೈಟ್, ಈಗ ಹ್ಯುಮ್ಯಾನಿಟೇರಿಯನ್ ತೊಗೊಂಡಿದ್ದೀರಲ್ಲ, ಫೇರ್. ಇದು ಹಾಗಾದರೆ ರಾಜ್ಯ ಸರ್ಕಾರದ ನೀತಿ ಆಗಬೇಕು. ಯಾವನೋ ಕೂತ್ಕೊಂಡು ಡೆಲ್ಲಿಯಿಂದ ಫೋನ್ ಮಾಡಿಬಿಟ್ಟ ಅಂತ ತೋಲಂಡಿ ರಾಯ, ನೀವು ಕ್ರಮ ತಗೊಳ್ತೀವಿ, ಅದನ್ನು ಸಕ್ರಮ ಮಾಡ್ತೀನಿ, ಮಾನವೀಯತೆ ಅಂದರೆ ನಾಳೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲೆಲ್ಲಿ ಖಾಲಿ ಜಮೀನು ಸರ್ಕಾರದಿದೆ ಅಲ್ಲಿ ಗುಡಿಸ್ಲಾಕೋಣ. ಹಂಗಾರೆ ಗುಡಿಸ್ಲಾಕೋಣ, ಆಯಾ ಜಾಗದಲ್ಲಿರೋರು ಗುಡಿಸ್ಲಾಕ್ಬೇಕಂಗಾರೆ. ತೆರವು ಮಾಡೋಕ್ಕೆ ಬಂದಾಗ ಪರ್ಯಾಯ ಮಾಡಿಕೊಡು, ಪರ್ಯಾಯ ಮಾಡಿಕೊಡು. ಇಟ್ಸ್ ವೆರಿ ಸಿಂಪಲ್, ಫೇರ್ ಎನಫ್. ಯಾವುದೋ ರಾಜ್ಯದಿಂದ 80% 60% ಆಫ್ ಸ್ಲಮ್ಗಳು ಇನ್ಯಾರೋ ರಾಜ್ಯದವರೇ, ನಮ್ಮ ರಾಜ್ಯದವರು ಅಲ್ಲ. ಫಸ್ಟ್ ಆಫ್ ಆಲ್ ಅದೇ ರಾಂಗು ನನ್ನ ಪಾಲಿಸಿನಲ್ಲಿ. ಬೇರೆ ರಾಜ್ಯಗಳಲ್ಲಿ ಕರ್ನಾಟಕದವ್ರಿಗೆ ಗೋವಾನಲ್ಲಿ ಬಡ್ದು ಎದ್ದು ಕಳಿಸಿದಾಗ ಮಾತಾಡೋಕ್ಕೆ ಯೋಗ್ಯತೆ ಇರೋ, ಬೆನ್ಮೂಳೆ ಇಲ್ಲದೆ ಇರೋ ಕರ್ನಾಟಕದ ರಾಜಕಾರಣಿಗಳು ನೀವು ಗೋವಾನಲ್ಲಿ. ಬೋತ್ BJP ಅಂಡ್ ಕಾಂಗ್ರೆಸ್ ಕೇಳ್ತಾ ಇದ್ದೀನಿ ಇದನ್ನ. ಈಗ ಎಲ್ಲ ರಾಜ್ಯಗಳಿಂದ ಬಂದವ್ರಿಗೆ ಇಲ್ಲಿ ಮಾಡಿಕೊಡೋ ಅಂತ ಈ ಸುಭಿಕ್ಷ ಕರ್ನಾಟಕಕ್ಕೆ ಏನು ಬಡ್ಕೊಂಡು ಸಾಯ್ಬೇಕು ನಿಮ್ಮಂಥವ್ರನ್ನ ಲೀಡರ್ಗಳಾಗಿ ಇಟ್ಕೊಳಕ್ಕೆ ನಾವುಗಳು ಲೆಕ್ಕ ಹಾಕ್ಕೊಳ್ಳಿ. ಆಲ್ ರೈಟ್, ಮಾನವೀಯತೆ ಮೇಲೆ ಚೀಫ್ ಮಿನಿಸ್ಟರ್ ಕೊಡಲಿ. ಎಲ್ಲೆಲ್ಲಿ ಸರ್ಕಾರದ ಜಾಗ ಇದೆ ಅಲ್ಲಿ ಹಂಗಾರೆ ಗುಡಿಸ್ಲಾಕ್ಬೇಕೀಗ ನಾವು. ನೀವು ವೆಕೇಟ್ ಮಾಡ್ಸಕ್ಕೆ ಬಂದರೆ ಅವ್ರಿಗೂ ಕೊಡಿಪ್ಪ ಅಂತ ಕೇಳಬೇಕು. ವೆರಿ ಫೇರ್, ಸಕ್ರಮ ಮಾಡಿಕೊಡ್ಬೇಕಲ್ಲ. ಹಿ ಹ್ಯಾಸ್ ಎವ್ರಿ ರೈಟ್. ಯಾರು ರೈಟ್ ಇದೆ ರೀ? ನಿಮಗೆ ರೈಟ್ ಇದೆ ಮಿಸ್ಟರ್ DCM. ನಿಮ್ಗೆ ವೇಣುಗೋಪಾಲ್ ಫೋನ್ ಮಾಡೋಕ್ಕೆ. ನನ್ನ ಮೇಲಿಲ್ಲ ರೈಟ್, ಕರ್ನಾಟಕದ ಮೇಲಿಲ್ಲ ರೈಟ್. ಹಿ ಈಸ್ ಅಟ್ರಾಶಿಯಸ್ಲಿ ರಾಂಗ್. ಅವ್ರಿಗೆ ರೈಟ್ ಇಲ್ಲ, ನಿಮ್ಮ ಮೇಲಿರ್ಬೋದು ರೈಟ್. ಕೇರಳ CM ಅವ್ರು ಯಾರು ಮೇಲಿರ್ಬೋದು, ನನಗಿಲ್ಲ, ಕರ್ನಾಟಕಕ್ಕಿಲ್ಲ. ಐ ಆಮ್ ಟಾಕಿಂಗ್ ಟು ಮಿಸ್ಟರ್ DK ಶಿವಕುಮಾರ್ ಎಸ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಫಾರ್ ಕರ್ನಾಟಕ, ನಾಟ್ KPCC ಅಧ್ಯಕ್ಷ. ನೀವೆರಡನ್ನೂ ಮರ್ಜ್ ಮಾಡಿ ಮಾತಾಡಬೇಡಿ. ಅನುಕೂಲ ಸಿಂಧು ನಿಮ್ಗೆ ಬೇಕಾದಾಗ ಈ ಕಡೆ, ಹಿಂಗೆ ಬಂದಾಗ KPCC ಆಟ ಟೊಪ್ಪಿ ಹಾಕೊಂಡ್ಬಿಡ್ತೀನಿ, ಹಿಂಗೆ ಬಂದಾಗ DCM ಟೊಪ್ಪಿ ಹಾಕೊಂಡ್ಬಿಡ್ತೀನಿ. ಮಾಡಕ್ಕೆ ಬರಲ್ಲ ನೀವು. ಐದರ್ ಯು ಸ್ಪೀಕ್ ಆಸ್ ಒನ್. Your Venugopal is for your party, not for me. Who is he?
ವೆರಿ ಬ್ಯಾಡ್ ಇದು. ಕೇರಳದಲ್ಲಿ ಎಷ್ಟು ಸರ್ಕಾರಿ ಜಮೀನು ತೆರವನ್ನು ಮಾಡಿದ್ದೀರಿ, ಎಷ್ಟು ಪರಿಹಾರ ಕೊಟ್ಟಿದ್ದೀರಿ, ಎಷ್ಟು ಕೊಟ್ಟಿದ್ದೀರಿ ಅಲ್ಲಿ? ಕಾಂಗ್ರೆಸ್ನವರು ಇವತ್ತು ಪರಿಹಾರದ ವಿಚಾರ ಮಾತಾಡ್ತಾ ಇದ್ದೀರಿ, ಅಕ್ರಮ ಸಕ್ರಮ ವಿಚಾರ ಸರ್ಕಾರದ ಜಮೀನಿನಲ್ಲಿ. ಎಮರ್ಜೆನ್ಸಿನಲ್ಲಿ ಎಷ್ಟು ಗುಡಿಸಲುಗಳನ್ನು ದಿಲ್ಲಿನಲ್ಲಿ ತೆಗೆದ್ರು ಅಂತ ವೇಣುಗೋಪಾಲ್ಗೆ ಚರಿತ್ರೆ ಪುಸ್ತಕನ ಓಪನ್ ಮಾಡಿ ಆ ಪೇಜ್ ಓದಕ್ಕೆ ಹೇಳಿ. ನಾನು ಕೊಡ್ತೀನಿ ಡೀಟೇಲ್ಸನ್ನು ಬೇಕಿದ್ರೆ, ಆಮೇಲೆ ಹೋಗಿ ನೋಡೋಕ್ಕೆ ಹೇಳಿ ಎಷ್ಟು ಒಡೆದು ಬಿಸಾಕೋದ್ರು, ಯಾವ್ಯಾವ ಪರಿಹಾರ ಕೊಟ್ರಿ ಆಗ ಅಂತ. ನಿಮ್ಮ ರಾಜಕೀಯ ತೆವಲು ತೀರಿಸ್ಕೊಳ್ಳೋಕ್ಕೆ, ಇನ್ನೊಂದು ರಾಜ್ಯದ ಒಳಗೆ ತಲೆನೂ ಹಾಕೋದಲ್ಲದೆ ಅದು ನನ್ನ ಹಕ್ಕು ಅಂತ ಪ್ರತಿಪಾದನೆ ಮಾಡ್ತೀರೇನು? ಹಂಗಾರೆ ನಾಳೆ ನಾವು ಕೇರಳದ ಮೇಲೆ ಪ್ರತಿಪಾದನೆ ಮಾಡೋಣ, ನಾವು ಮಾಡೋಣ ನಾಳೆ. ನಾವು ಹೇಳಿದಾಗಲೂ ನೀವು ಬಾಯಿ ಮುಚ್ಕೊಂಡು ಕೇಳಬೇಕು ಮಿಸ್ಟರ್ ವೇಣುಗೋಪಾಲ್. ಆಗ ದಿಸ್ ಇಸ್ ಬ್ಯಾಡ್. ಯು ಆರ್ ಸೆಟ್ಟಿಂಗ್ ಎ ಬ್ಯಾಡ್ ಪ್ರೆಸಿಡೆಂಟ್, ಅಟ್ರಾಷಿಯಸ್ಲಿ ಬ್ಯಾಡ್ ಪ್ರೆಸಿಡೆಂಟ್ ಇದು ಸೆಟ್ ಮಾಡ್ತಾ ಇದ್ದೀರಿ. ಅಕ್ರಮ, ಅವ್ರು ಹಾಕಿದ್ದ ಅಕ್ರಮ, ತೆಗೆದಿರೋದು ಅಕ್ರಮ ಅಂತ ತೆಗೆದ ಮೇಲೆ ಮಾನವೀಯತೆಯಲ್ಲಿ ಸಕ್ರಮದ ರೀತಿಯಲ್ಲಿ ಹೆಂಗ್ರಿ ಕೊಡ್ತೀರಿ? ಯಾರ ಮನೆ ದುಡ್ಡು? ಅದಕ್ಕೆ ಕೋರ್ಟ್ಗೆ ಹೋಗ್ಬೇಕು ಅಂದಿದ್ದು ನಾನು. ಯಾರ ಮನೆ ದುಡ್ಡು? ನಿಮ್ಮ ವೇಣುಗೋಪಾಲ್ ಪಾರ್ಟಿ ಜನರಲ್ ಸೆಕ್ರೆಟರಿ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷದಿಂದ ಮಾಡಿಕೊಡ್ರಪ್ಪ, ಯಾರು ಬೇಡ ಅಂದಿರೋರು ನಿಮ್ಮನ್ನು. ಹೋಗಿ ಅರ್ಧ ಎಕರೆ ಜಮೀನು ಹುಡುಕಿ, ಸಿದ್ದರಾಮಯ್ಯ ಆ್ಯಂಡ್ ಡಿ ಕೆ ಶಿವಕುಮಾರ್ ಆ್ಯಂಡ್ ವೇಣುಗೋಪಾಲ್ ಕಮಿಟಿ ನಿಮ್ಮ ಕಾಂಗ್ರೆಸ್ ಪಕ್ಷದ ಕಾಸಲ್ಲಿ ಮಾಡಿಕೊಡಿ. ಯಾವನ್ ಬೇಡ ಅನ್ನೋದು, ಮುಸ್ಲಿಮೋ ಹಿಂದೂನೋ ತೆಲುಗುನೋ ತಮಿಳು, ನಮಗೇನಾಗ ಮಾಡಿಕೊಡಿ. ನನ್ನ ದುಡ್ಡನ್ನು ಯಾಕ್ರಿ ಕೊಡ್ತಾ ಇದ್ದೀರಿ ನೀವು ಅಕ್ರಮಕ್ಕೆ ಸಕ್ರಮ ಮಾಡೋಕ್ಕೆ? ವೇಣುಗೋಪಾಲ್ ಏನು ಕರ್ನಾಟಕದಲ್ಲಿ ಟ್ಯಾಕ್ಸ್ ಕಟ್ಟಿದ್ದಾರೇನ್ರಿ? ಕಟ್ಟಿದ್ರೆ ಕೊಡ್ರಿ, ಡೀಟೇಲ್ಸ್ ನೋಡ್ತೀನಿ ಯಾವ ಟ್ಯಾಕ್ಸ್ ಕಟ್ಟಿದ್ದಾರೆ ಅವರು. ಅವ್ರಿಗೆಲ್ಲ ಹಕ್ಕಿರೋದು ನಮಗೆ, ಹಕ್ಕಿರೋದು ನನಗೆ ಕೇಳಕ್ಕೆ, ಅವ್ರಿಗೆಲ್ಲ ಹಕ್ಕಿರೋದು ಮಿಸ್ಟರ್ ಡಿ ಕೆ ಶಿವಕುಮಾರ್, ದಿ ಆನರಬಲ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಅನುಕೂಲ ಸಿಂಧು ರಾಜಕಾರಣಿ. ತನಗೆ ಬೇಕಾದಾಗ ತಿರುಗಿಸ್ಬಿಟ್ಟು ಮಾತಾಡ್ತಾರೆ ಅವರು. ಕೇಳಿದ್ರೆ ಚೀಫ್ ಮಿನಿಸ್ಟ್ರು ಎಗರ್ತಾರಂತೆ. ಏನು ಎಗರ್ಬಿಟ್ರೆ ಹೆದರಿಸ್ತಾ ಇದ್ದೀರಾ? ದೇರ್ ಇಸ್ ನೋ ಬಡಿ ಟು ಫಿಯರ್. ಇಲ್ಲಿ ಹೆದರಿಸ್ತಿದ್ದೀರಾ? ಎಸ್. ಇನ್ನು ಸಿಎಂ ಡಿಸಿಎಂ ಇಬ್ಬರು ಜಂಟಿ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಕೆಲವೊಂದಷ್ಟು ಸ್ಪಷ್ಟನೆಯನ್ನ ಕೇಳಿ ಪ್ರಶ್ನೆಗಳನ್ನ ಕೇಳಿದಾಗ ಏರು ಧ್ವನಿಯಲ್ಲಿ ಮಾತನಾಡಿ ಎಲ್ಲದಕ್ಕೂ ಕೂಡ ತಪ್ಪಿಸ್ಕೊಳ್ಳೋ ಪ್ರಯತ್ನವನ್ನ ಸಿಎಂ ಮಾಡಿದ್ದಾರೆ. ಕೆಲವೊಂದಷ್ಟು ಪ್ರಶ್ನೆಗಳಿದೆ, ಇದಕ್ಕೆ ಉತ್ತರ ಕೊಡಬೇಕು. ಅಕ್ರಮ ಎಂದಾದ್ರೆ ಪರ್ಯಾಯ ವ್ಯವಸ್ಥೆ ಹೇಗೆ, ಏನ್ ಮಾನದಂಡ ಫಿಕ್ಸ್ ಮಾಡ್ತೀರಾ? ಅಕ್ರಮವಾಗಿ ಶೆಡ್ ಹಾಕೊಂಡು ಹೀಗೆ ತೆರವು ಮಾಡಿದ್ರೆ ಎಲ್ರಿಗೂ ಬೇರೆ ಅವಕಾಶಗಳನ್ನ ಕೊಡ್ತೀರಾ? ಕಾನೂನು ಬದಲಾಗಿದೆಯಾ ಹೇಗೆ? ಬೇರೆ ರಾಜ್ಯದಿಂದ ಬಂದವರಿಗೂ ಕೂಡ ಸೂರನ್ನ ಕೊಡ್ತೀರಾ? ಏನ್ ಪ್ರೂಫ್ ಕೊಡಬೇಕು ಅನ್ನುವಂಥ ಹಲವು ಪ್ರಶ್ನೆಗಳಿದೆ. ಸರ್ಕಾರ ಹೇಳಿ. by the corporation. On the ground of humanitarian grounds, we are making alternative arrangement to this. What is Kerala's interest in Karnataka like this? I don't know. Please ask Pinarayan. ಇನ್ನು ಮುಂದೆ ಬರಬಾರ್ದಾಗ ನೋಡ್ಕೋಬೇಕು ಅಂತ ಮಾಡಿದ್ದೀನಿ. ಇನ್ನು ಮುಂದೆ ಯಾರು ಕೂಡ ಅಧಿಕಾರಿಗಳಿಗೆ ಜವಾಬ್ದಾರರು ಅದಕ್ಕೆ ಅಂತ ಹೇಳಿದ್ದೀನಿ. ಈ ಥರ ಇಲ್ಲೀಗಲ್ ಆಗಿ ಮನೆಗಳು ಕಟ್ಟಿಕೊಳ್ತಕ್ಕಂಥದ್ದು, ಸರ್ಕಾರಿ ಜಾಗದಲ್ಲಿ ವಾಸ ಮಾಡ್ತಕ್ಕಂಥದ್ದು, ಶೆಡ್ ಹಾಕೊಳ್ತಕ್ಕಂಥದ್ದು, ಗುಡಿಸಲು ಹಾಕೊಳ್ತಕ್ಕಂಥದ್ದು, ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ಕೊಡೋದು ಅಂತ ಹೇಳಿ ದಟ್ ಇಸ್ ವೈ ಐ ಶೆಡ್ ಏನಂತ ಹೇಳಿದ್ದೀನಿ. ಯಾರು ಅಧಿಕಾರಿಗಳು ಅವತ್ತಿದ್ರು ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ ಹೇಳಿ ನಾವು ಅವ್ರು ಕೃಷ್ಣ ಬೈರೇಗೌಡನ ಹೆಸರು ಹೇಳಿದೆಲ್ಲಪ್ಪ ಅಲ್ವಾ ನೀನು ಹೇಳಿದ್ದು? ಅವ್ರನ್ನೇ ಕೇಳಿ, ಅವ್ರು ಕೊಟ್ಟಿದ್ರು. ಐ ಡು ನಾಟ್ ನೋ ಆಲ್ ದೋಸ್ ಥಿಂಗ್ಸ್ ಐ ಡು ನಾಟ್ ನೋ. ಚೀಫ್ ಮಿನಿಸ್ಟರ್ನ ಪಾರ್ಟಿ ಮಾಡಿ, ಡಿ ಸಿ ಎಮ್ ಅನ್ನ ಪಾರ್ಟಿ ಮಾಡಿ, ಕರ್ನಾಟಕ ಸರ್ಕಾರನ ಪಾರ್ಟಿ ಮಾಡಿ ಹಾಕಬೇಕು ಕೇಸನ್ನು ಹೈಕೋರ್ಟ್ಗೆ. ದಿ ಕೋರ್ಟ್ಗೆ ಕೇಳಬೇಕಾಗಿರೋದು ಇಷ್ಟೇ, ನೀವು ಮಾಡಿಕೊಡಿ. ಯು ಎನ್ ಅಂತೆ, ಅಲ್ಲಲ್ಲಲ್ಲಲ್ಲಲ್ಲ, ಇನ್ಯಾವುದು ಸಿಕ್ಲಿಲ್ವೇನೋ ಚೀಫ್ ಮಿನಿಸ್ಟರ್ಗೆ? ವಿಶ್ವಸಂಸ್ಥೆ, ಅಬ್ಬಾ, ಅದರದ್ದು ಬರುತ್ತೆ ಸರ್ಕಾರದ ಜಮೀನಲ್ಲಿ ಬೇರೆಯವ್ರದ್ದು ಬರುತ್ತೆ. ಆಗ ಯಾವ ವಿಶ್ವಸಂಸ್ಥೆ ಬರುತ್ತೆ ನಾವು ನೋಡ್ತೀವಿ. ಎಲ್ಲರಿಗೂ ಒಂದೇ ನ್ಯಾಯ ಆಗಬೇಕಲ್ಲ. ಕೋರ್ಟ್ ಶುಡ್ ಬಿ ಟೋಲ್ಡ್ ಟು ರಿಕ್ವೆಸ್ಟ್ ಓನ್ಲಿ ಒನ್ ಥಿಂಗ್ ಕೋರ್ಟಲ್ಲಿ. ಈಸ್ ಇಟ್ ಪ್ರಾಪರ್ ಟು ಲೀಗಲೈಸ್ ಎ ಇರೆಗ್ಯುಲರ್ ಇದನ್ನ ಸರ್ಕಾರ ಆನ್ ದಿ ಬೇಸಿಸ್ ಆಫ್ ಸಂಬಡಿ? ಕರ್ನಾಟಕ ಸರ್ಕಾರನೇ ಮಾಡಿದ್ರೆ ಬೇರೆ, ಸುವಮೋಟೋ. ಓಕೆ, ಇದು ಇನ್ನೊಬ್ರು ಹೇಳಿದ ವಾಟ್ ಬಿಸ್ನೆಸ್ ದೇ ಹ್ಯಾವ್ ಚೆಕ್ ಮಾಡಿ. ರಾಜೀವ್ ಗಾಂಧಿ ಸ್ಕೀಮಲ್ಲಿ ಕೊಡೋದಿದ್ರೆ ಅದರದ್ದು ನಿಯಮಾವಳಿಗಳೇನು ಕೊಡೋಕ್ಕೆ, ಯಾರಿಗೆ ಕೊಡಬೇಕು? ಕಂಡುಕೊಂಡವ್ರಿಗೆಲ್ಲ ಕೊಡ್ತೀರಾ? ಏನು ದಾಪಿರಿ ಅದಿಲ್ವಾ ಇಲ್ಲಿ? ಕಂಡ್ಕೊಂಡವ್ನು ಯಾವನ ಬಂದವನಿಗೆಲ್ಲ ಇದನ್ನು ಹಾಸ್ಕೊಳ್ಳೋಕ್ಕೆ, ಇದನ್ನು ಹುಲ್ಲಿನ ಕರ್ನಾಟಕ ಮೈದಾನನೇ, ಬಂದವನೆಲ್ಲ ತಿನ್ಕೊಂಡು ಹೋಗೋ ಮೈದಾನ ಇದು. ಅವ್ನು ತಿಂತಾ ಇದ್ರೆ ನಮ್ಮವ್ರು ನೀರು ಹಾಕಿ ಹುಲ್ಲು ಬೆಳೆಸ್ಕೊಡ್ತಾರೆ, ತಿನ್ನು 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 ಅಂತ. ಜೊತೆಲಿ ಇವರು ಒಂಚೂರು ಕಿತ್ಕೊಂಡು ತಿಂತಾರೆ ಬಿಡಿ, ಬೇರೆ ವಿಚಾರ. ಅದಂಗೆ ಯಾವ ರೂಲ್ಸಲ್ಲಿ ಕೊಡ್ತೀರಿ?
ಸರ್ಕಾರಿ ಮನೆಗೆ ನಾವು ಇಲ್ಲಿಂದ ಹೋಗಲ್ಲ ಸೈಟ್ ಕೊಡೋವರೆಗೂ. ಯಾಕೆ ಕೊಡಬೇಕು? ನೀವು ಹೋಗಲ್ಲ ಅಂದರೆ ಒಳ್ಳೆ ಕಥೆ ಆಯ್ತಲ್ಲ. ನಿಮ್ಮನ್ನು ಬಂದು ಕೂತ್ಕೊಂತ ಹೇಳಿದ್ವಾ ನಾವು? ಒಂದು ವರ್ಷದ ಹಿಂದೆ ಬಂದು ಅಲ್ಲಿ ಸೆಟ್ಲ್ ನಾವು ಹೋಗಲ್ಲ, ನಿಮ್ಮ ತಾತನ ಮನೆದು ಆಸ್ತಿ ಅಂತ ಕೇಳಬೇಕು ಯಾರೊಬ್ಬರು. ಇವಾಗ ಹೋಗಲ್ಲ ಅಂದರೆ ಹೇಗದು? ಹೋಗಲ್ಲ ಅಂದರೆ ಹಾಗಾದ್ರೆ ಬೇರೆ ಕಡೆ ತೆರವು ಮಾಡಿದಾಗ ಹೋಗಲ್ಲ ಅಂದರೆ ಏನಾಗುತ್ತೆ? ನಾನು ರಾಜಾ ಕಾಲುವೇದ ಅವತ್ತು ಕೇಳಿದ್ದೆ. ಹೌದು, ನಮ್ಮವರೇ ತಾನೇ. ಯಾರು ದೂರದ ಡಿ ಕೆ ಶಿವಕುಮಾರ್ ರಿಲೇಟಿವ್ ಇರ್ಬೋದು ಒಬ್ರು, ಬೇಕಾರೆ ದೂರದ್ದು, ಹತ್ರ ಇರಲ್ಲ ಬಿಡಿ. ಓಕೆ, ಯಾವುದೋ ಮೂಲೆಯಿಂದ ಬಂದರೆ ಕೊಡಿ. UN ಅಲ್ಲಿ ಬರಲ್ವಾ ಮಿಸ್ಟರ್ ಚೀಫ್ ಮಿನಿಸ್ಟರ್? UN ಕರೆಸಿ ಆಂಟೋನಿಯೋ ಗುಟೆರಸ್ಸನ್ನ ನಿಮ್ಮ ಕಾರ್ಯಕ್ರಮದ ಇನಾಗ್ರೇಷನ್ಗೆ. ಅದೇ 180 ಮನೆಗೆ ಕೊಡಬೇಕಲ್ಲ, ಅವಾಗ ಕೊಟ್ಟಾಗ ಅವ್ರನ್ನೇ ಕರೆಸಿ ಉದ್ಘಾಟನೆ ಮಾಡಲಿ. ಆಧಾರ್ ಕಾರ್ಡು ವೋಟರ್ ID ಸಂಗ್ರಹ ಮಾಡಿ. ಆಧಾರ್ ಕಾರ್ಡು ವೋಟರ್ ID ಬೋಗಸ್ ಅಲ್ವಾ ಅಂತ ಫಸ್ಟ್ ಕ್ಲಿಯರ್ ಆಗಬೇಕು. ಬೋತ್ ಆರ್ ಬೋಗಸ್ ಚೆಕ್ ಆಗಬೇಕು. ಮತ್ತು ಅವರು ಇಲ್ಲಿ ಕರ್ನಾಟಕದವರೇ ಆಗಿರಬೇಕು. ಅಲ್ಲಿ ಕೆಲವರು ಮಾತಾಡಿದಾಗ ನಾವು ಬೇರೆ ರಾಜ್ಯದಿಂದ ಬಂದಿದ್ದೀವಿ ಅಂತ ಬಂದಿದ್ರೆ ಕತೆಕಾಗ ಅಲ್ಲಿಗೆ ಹೋಗ್ಕೊಳ್ಳಿ ಅನ್ಬೇಕಪ್ಪ ಅವ್ರನ್ನ. ಇಲ್ಲಿಗೆ ಯಾಕೆ ಬಂದ್ರು ಅವರು? ಓಕೆ ಬಂದರು, ಆಹಾರ ಬರಬಾರ್ದು ಅಂತ ಎಲ್ಲೂ ರೂಲ್ ಇಲ್ಲ. ಹೌದು, ಬರ್ಬೋದು, ಅದಕ್ಕೆ ಬದುಕನ್ನು ಕಟ್ಕೋಬಹುದು. ನಮ್ಮ ದೇಶದಲ್ಲಿ ಹಕ್ಕನ್ನು ಕ್ಲೈಮ್ ಮಾಡೋದು ಹಕ್ಕಲ್ಲ ಅದು. ಯಾವೊಂದು ನಿಮ್ಮನೆ ಚೀಫ್ ಮಿನಿಸ್ಟರ್ದು ಕ್ವಾರ್ಟರ್ಸ್ ಇದೆಯಲ್ಲ, ಅದ್ರೊಳಗಡೆ ಕೊಡ್ರಿ. ಯಾರು ಬೇಡ ಅಂದವರು? ಕೊಡ್ರಿ ಚೀಫ್ ಮಿನಿಸ್ಟರ್ ಮನೆ ಕ್ವಾರ್ಟರ್ಸ್ ಒಳಗಡೆ, CM ಮನೆ ಒಳಗಡೆ. ಪರವಾಗಿಲ್ಲ. ಇನ್ನು ಕಣ್ಣೀರು ಎಲ್ಲರೂ ಹಾಕ್ತಾರೆ. ನಮ್ಮವ್ರು ಹಾಕ್ಲಿಲ್ವಾ ಕಣ್ಣೀರನ್ನ? ಹಾಗ್ಯಾಕೆ ಕರಗಲಿಲ್ಲ? ಇವ್ರು ಮಾತ್ರ ಕಣ್ಣೀರು, ಏನು ಬೇರೆಯವ್ರಿಗೆಲ್ಲ ಏನು ರಕ್ತ? ನೋ, ದಿಸ್ ಇಸ್ ನಾಟ್. ಇದು ಮಾನವ ಹಕ್ಕುಗಳ ಆಯೋಗದ ಹಂಗಾಮಿ ಅಧ್ಯಕ್ಷ ಶ್ಯಾಮ್ ಭಟ್ ಅನ್ನೋರು ಹೋಗ್ಬಿಟ್ಟಿದ್ರಂತೆ. ಹೋಗ್ಬಿಟ್ಟು ನೋಟಿಸ್ ಕೊಟ್ರಿ. ಯಾರಿಗ್ರಿ ಕೊಡ್ತೀರಿ ಅಧ್ಯಕ್ಷರೇ ನೀವು ನೋಟಿಸನ್ನು? ಯಾರಿಗೆ ಕೊಡ್ತಾ ಇದ್ದೀರಿ ನೋಟಿಸನ್ನು? DC ಏನು ನೀವು ಮಾನವ ಹಕ್ಕು ಆಯೋಗದವರು? ನೀವೇನು ಹಂಗಾರೆ ನೀವೇನು ಮಣ್ಣು ತಿಂತೀರಾ ಹಂಗಾರೆ? ಅಲ್ಲಿ ಬಂದು ಹಾಕಿದಾಗ ಸರ್ಕಾರದ ಹಕ್ಕನ್ನು ಕಿತ್ಕೊಂಡಿಲ್ವಾ ಅವರು? ಮಾನವ ಹಕ್ಕಂತೆ ಮರ್ಡರ್ ಮಾಡಿಬಿಡ್ತಾನೆ. ಬಂದು ಮಾಡ್ರೆ ಮಾನವ ಹಕ್ಕಕ್ಕೆ ಬನ್ನಿ ನೀವು. ರಿಟೈರ್ ಆದ್ಮೇಲೆ ಸುಮ್ಮನೆ ಮನೇಲಿರೋದು ಬಿಟ್ಬಿಟ್ಟು ಎಲ್ಲರನ್ನೂ ಕರ್ಕೊಂಬಂದು ಅಧ್ಯಕ್ಷರು ಮಾಡ್ತಾರೆ. ಹಿಂಗೆ ಆಗೋದು. ಎಸ್, ಇನ್ನು ಕೊಂಚ ಕಾಲ ಎಲ್ಲ ಹೋಗುತ್ತೆ ಗೊತ್ತಿಲ್ಲ, ಕೊಂಡ ಇದ್ದೀವಿ ಸರ್. ಕೇಳಕ್ಕೆ ಆಗಲ್ಲ, ಏನು ಮಾತಾಡೋದ ಗೊತ್ತಿಲ್ಲ ಸರ್. ಅಲ್ಲ ಇದೆ ನಮ್ಮ ಪರ್ಸು. ನಾನು ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಎಸ್. ಧರ್ಮಸ್ಥಳ ದೇಗುಲ ವಿರುದ್ಧ ಬುರುಡೆ ಗ್ಯಾಂಗ್ ಷಡ್ಯಂತ್ರದ ಮತ್ತಷ್ಟು ಸತ್ಯಗಳು ಈಗ SIT ರಿಪೋರ್ಟ್ನಲ್ಲಿ ಬಹಿರಂಗವಾಗಿದೆ. ಜಯಂತ ಹೇಳಿಕೆಯ ಅಂಶಗಳು ಈಗ ಬಹಿರಂಗವಾಗಿದ್ದು, ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಏನೆಲ್ಲ ಷಡ್ಯಂತ್ರ ಮಾಡಲಾಗಿದೆ ಅನ್ನೋದು ಈಗ ಒಂದೊಂದಾಗಿ ಗೊತ್ತಾಗ್ತಾ ಇದೆ. ಅದರ ಡೀಟೇಲ್ಸ್ ಹೀಗಿದೆ. ಬುರುಡೆ ತಗೊಂಡು ರೈಲಲ್ಲಿ ಹೋದಂತೆ ಅವ್ರು ಯಾರೋ ಜಯಂತ್ ಅನ್ನೋ ವ್ಯಕ್ತಿ. ಯಾಕಂದ್ರೆ ವಿಮಾನದಲ್ಲಿ ಬಿಡಲ್ವಲ್ಲ, ಸಿಗಾಕೊಂಡ್ಬಿಡ್ತಾರಲ್ಲ, ತಪಾಸಣೆ ಆಗುತ್ತೆ. ಅದಕ್ಕೆ ಅದ್ಯಾರ ಮಟ್ಟಣ್ಣನವರು ಸುಜಾತಾ ಭಟ್ ಅವ್ರನ್ನೆಲ್ಲ ವಿಮಾನದಲ್ಲಿ ಹೋದ್ರಂತೆ. ಇವ್ರು ಬುರುಡೆ ಜೊತೆ ಡೆಲ್ಲಿ ರೈಲಲ್ಲಿ ಹೋದಂತೆ. ಅಲ್ಲಿ ರೂಮ್ ಮಾಡ್ಕೊಂಡ್ರಂತೆ. ಆಮೇಲೆ ಅಲ್ಲೆಲ್ಲ ವಕೀಲರನ್ನೆಲ್ಲ ಹಿಡಿಯೋಕೆ ಓಡಾಡಿದ್ರಂತೆ. ಹೆಂಗಾರು ಮಾಡಿ ಸುಪ್ರೀಂ ಕೋರ್ಟಲ್ಲಿ ಇದು ಮಾಡ್ಬಿಡೋಣ ಅಂತ. ವರ್ಕೌಟ್ ಆಗಿಲ್ಲ. ಆಮೇಲೆ ಬುರುಡೆ ತಗೊಂಡು ವಾಪಸ್ ಬರಬೇಕು ಅಂತಾದಾಗ ಮತ್ತೆ ರೈಲಲ್ಲಿ ಬರೋಕ್ಕಾಗಲ್ಲ ನನ್ನ ಕೈ, ಇವನು ವಿಮಾನದಲ್ಲಿ ಬಂದ್ಬಿಟ್ಟಂತೆ. ಇವನು ಇನ್ಯಾರೋ ಪಾಪ ತಗೊಂಡು ಬಂದ್ರಂತೆ. ಆಮೇಲೆ ಅದನ್ನು ಇದೆಲ್ಲ ಮೊದಲಿಂದನೇ ಪ್ಲ್ಯಾನ್ ಮಾಡ್ತಾ ಇದ್ರಂತೆ. ಹೆಂಗೆ ಷಡ್ಯಂತ್ರ ಮಾಡೋದು, ಹೆಂಗೆ ಪ್ಲ್ಯಾನ್ ಮಾಡಿಬಿಟ್ಟು ಇವ್ರ ಮೇಲೆ ಕೇಸ್ ಹಾಕ್ಸ್ಕೊಳ್ಳೋದು, ಧರ್ಮಸ್ಥಳದವ್ರ ಮೇಲೆ ಅವ್ರ ಮರ್ಯಾದೆ ರಾಜಾಕೋದು ಅಂತ. ಅದಕ್ಕೆ ಮೀಟಿಂಗ್ ಅಂತೆ ಅವ್ರ ಮನೆಯಲ್ಲಿ, ಯಾರ್ದೋ ಮನೆಯಲ್ಲಿ, ಒಬ್ಬನ ಮನೆಯಲ್ಲಿ, ಮಹೇಶ್ ಶೆಟ್ಟಿ ಮನೆಯಲ್ಲಿ. ಗಿರೀಶು, ಪುರಂದರಗೌಡ, ಸೌಜನ್ಯ ಮಾವ, ವಿಠಲಗೌಡ, ಸೌಜನ್ಯ ತಾಯಿ, ಇವರೆಲ್ಲ ಭೇಟಿ ಅಂತೆ. ಹೆಂಗೆ ಅಂತ ಆಮೇಲೆ ಚಿನ್ನ ಇಂಕರ್ಸ್ ದೂರ ಕೊಟ್ಬಿಟ್ಟು ಹಿಂಗೆ ಮಾಡ್ಬೇಡ ಅಂತ ಪ್ಲಾನ್ ಹಾಕ್ಬಿಟ್ರಂತೆ. ಇದೆಲ್ಲ ಅವನು ಹೇಳಿರೋದು, ನಾನಲ್ಲ, ಅವನು ಹೇಳಿರೋದು. ಇದೆಲ್ಲ ನಿಜ ಆದರೆ ಆ ಊರಿನ ಜನ ಇಂತಹ ಕ್ರಿಮಿಗಳನ್ನು ಇರಕ್ಕೆ ಬಿಡ್ತೀರಲ್ಲಪ್ಪ ನೀವುಗಳು. ನಿಮ್ಮ ಊರಿಂದ ಆಚೆ ಕಳಿಸ್ಬಿಡ್ಬೇಕು ನಿಜ ಆಗಿದ್ರೆ. ಯೋಗ್ಯರಲ್ಲ. ಹಾಂ, ಮಟ್ಟಣ್ಣನವರು ಎಲ್ಲಿಂದ ಎಲ್ಲಿಗೆ ಹೋಗಿ ಯಾರ ಮೇಲೆ, ಯಾತಕ್ಕೆ, ಫಾರ್ ವಾಟ್? ಎಸ್.